ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾತ್ರಲ್ಲಿ ಕುಮಾರ ಇದು ಮಾಡ್ತೀನಿ ಎಲ್ಲ ಗಾಡಿ ಸರ್ವಿಸ್ ಮಾಡಿಸ್ಕೊಡ್ತೀನಿ. ಸರ್ವೀಸಾ? ವಾಟರ್ ಸರ್ವಿಸ್ ಮಾಡಿಸ್ಕೊಡ್ತೀನಿ. ಯಾಕೆ ಈಗ ಸ್ಮೆಲ್ಲು ಕೊಡೋಕೆ ಒಳಗೆಲ್ಲ ಅಂತದೆ. ಅರೆ ಈಗ ಅಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ಶಿವತ್ತದ್ದ ಹಾಳೆ ಸುಸ್ತಾಗ್ಬಿಟ್ಟಿದೆ. ನಾಷ್ಟ ಮಾಡು. ನಾಷ್ಟ ಮಾಡಿದ್ರೆ ಏನು ಮಾಡಿದೆ? ತಿಂದಿಲ್ವೋ? ಇಲ್ಲ ಕ್ಯಾನ್ಸಲ್ ಆಯ್ತಪ್ಪ. ಮಂಗಳವಾರ ಗಾಡಿಲಿ ಹೋಗೋದಾಗಿತ್ತು ನಮ್ಗೆ. ತಾಯಿ ದಡ್ಡ ಅಪ್ಪ ಹೋಗದ್ದ. ಅಪ್ಪ ಗಾಡಿಲಿ ಹೋಗಮ್ಮ ಅಂತಲೇ ಅನ್ಕೊಂಡಿದ್ದು. ಯಾಕೆ ನಾವು ಇವ್ರು ಹೋದ್ರೆ ಇನ್ನು ನಿಂದು ಗುಡಿಂದ 15 ಕಿಲೋಮೀಟರ್ ದೂರ ಇದ್ದಂತಲ್ಲ. ಮನೆಗೆ ಅಪ್ಪ ತಂಗಿ ಬಂದಿದ್ರು. ಅವ್ರ ಜೊತೆ ಸ್ವಲ್ಪ ಹಾಗೇ ಮಾತಾಡ್ತಾಯಿದ್ದೆವು. ಬುಜ್ಜಿ ಬೇಬಿ ಅಂತೂ ಅವ್ರು ಯಾರಾದರೂ ಮನೆಗೆ ಬಂತು ಅಂದರೆ ಅವನದೇ ಆಟ. ಯಾಕಂದರೆ ಒಂದು ಗಾಡಿದು ಕೂಡ ಮ್ಯೂಸಿಕ್ ಬರ್ತಾಯಿದೆ, ಟಿ ವಿ ಕೂಡ ಹಾಕಿದ್ದಾರೆ. ನೋಡಿ ಹೆಂಗೆ ಆಡ್ತಾನೆ ಅಂತ. ಮನೆಗೆ ಯಾರಾದರೂ ಬಂದರೆ ಅವ್ನು ಇನ್ನೂ ಹೆವಿ ಆಡ್ತಾನೆ. ಯಾಕೆ ಅಂತಂದರೆ ಅವರೆಲ್ಲ ಇವನ್ನೇ ನೋಡಬೇಕು, ಇವ್ರ ಜೊತೆನೇ ಮಾತಾಡಬೇಕು ಅನ್ನೋದು ಅವನ ಆಸೆ. ನನ್ನನ್ನು ವೀಡಿಯೋ ಮಾಡಮ್ಮ, ನನ್ನ ಜೊತೆ ಮಾತಾಡಮ್ಮ, ನನ್ನನ್ನು ತೋರಿಸಮ್ಮ, ಮತ್ತು ನಾನು ಇದೆಲ್ಲ ಮಾಡ್ತೀನಲ್ಲ, ನಾನು ಮಾತಾಡೋದೆಲ್ಲ ಹೇಳು, ತೋರಿಸು, ಯಾವಾಗ ಅಪ್ಲೋಡ್ ಮಾಡ್ತೀವಿ, ಅವ್ನು ಹಿಂಗೆಲ್ಲ ಕೇಳ್ತಾ ಇರ್ತಾನೆ. ಅವನಿಗೇನೋ ತುಂಬ ಖುಷಿ ವೀಡಿಯೋಲ್ಲಿ ಬರಬೇಕು ನಾನು ಅನ್ನೋದು. ಹಾಗಾಗಿ ಮತ್ತು ಅಪ್ಪ ತಂಗಿ ಕೂಡ ಬಂದಿದ್ರು. ಅದೇ ವಾರ್ತೆ ಎಲ್ಲ ನೋಡಿಕೊಂಡು ಮಾತಾಡ್ತಾಯಿದ್ರು. ತಿರುಪತಿ ವಿಷಯ ಮಾತಾಡ್ತಾಯಿದ್ರು. ತಿರುಪತಿಲೆಲ್ಲ ಈ ಥರ ಏನೋ ಬೇರೆ ಬೇರೆ ತುಪ್ಪಗಳೆಲ್ಲ ಹಾಕಿದಾರಂತ, ಮತ್ತು ಅದು ಇದು ಅಂತ. ಮತ್ತು ಪಾಪ ನಾನ್ ವೆಜ್ ತಿಂದೇನವರೆಲ್ಲ ಅವರೆಲ್ಲ ತಿಂದು ಅವರು ಏನೋ ದೇವಸ್ಥಾನ ಶುದ್ಧ ಮಾಡ್ತಾರೆ ಅಂದರೆ, ಈಗ ತಿಂದಿರೋರ್ನ ಹೆಂಗೆ ಶುದ್ಧ ಮಾಡೋದು ಅಂತ ನಾನು ಕೂಡ ಕೇಳ್ತಾಯಿದ್ದೆ. ಏನೂ ಮಾಡೋಕ್ಕಾಗಲ್ಲ, ಈಗೆಲ್ಲ ಮಾಡೋದು ತಪ್ಪಲ್ವಾ? ಆದರೂ ಕೊಬ್ಬು ಅದು ಇದು ಎಲ್ಲ ಮೊದಲೇ ಅದೆಲ್ಲ ಏನೇನೋ ಕಾಯಿಲೆಗಳು ಅಂತಾರೆ. ಅಂಥದ್ರಲ್ಲಿ ಈ ರೀತಿ ದೇವಸ್ಥಾನಗಳಲ್ಲೇ ಮಾಡಿಬಿಟ್ರೆ ಇನ್ನೂ ಜನಗಳು ಯಾವ ಥರ ಇರ್ತಾರೆ ಏನೋ ಅನ್ನೋದು ನನಗೂ ಕೂಡ ಗೊತ್ತಾಗಲ್ಲಪ್ಪ. ದೇವರು ಸನ್ನಿಧಿಗೆ ಹೋಯ್ತು ಅಂದರೆ ನಮ್ಮ ಪಾಪ ಎಲ್ಲ ಕಳೆದೋಯ್ತು ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಹೋಗಿ ಅಲ್ಲಿ ಪಾಪನ ಹೊತ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ರು ಅನ್ನಿಸ್ಬಿಡುತ್ತೆ. ಇದೆಲ್ಲ ಗೊತ್ತಿಲ್ಲಪ್ಪ ಯಾರ್ಯಾರು ಏನು ತಿನ್ನಿಸಿದ್ರು ಏನು ಮಾಡಿದ್ರು ನಾವೇನು ಮಾಡೋಕ್ಕಾಗೋದಿಲ್ಲ. ನಾನು ಅಪ್ಪ ತಂಗಿ ತಮ್ಮ ಎಲ್ಲರೂ ಕೂಡ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ವಿ. ಹಾಗಾಗಿ ತಮ್ಮ ಕಾರು ತಗೊಂಡೋಗಿದೆ, ಸರ್ವಿಸ್ ಮಾಡಿಸ್ಕೊಂಡು ತಗೊಂಡು ಬಂದ. ಬುಜ್ಜಿ ಬೇಬಿ ಅಂತೂ ಎಲ್ಲರಿಗೂ ಮುತ್ತು ಕೊಟ್ಕೊಂಡು ಓಡಾಡ್ತಾ ಇರ್ತಾನೆ ನೋಡಿ. ಬಾಯ್ ಪುಟ. ಬುಜ್ಜಿ ಬೇಬಿಗೂ ನಮ್ಮ ಜೊತೆ ಬರಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಅಂದರೆ ಅವನ್ನೆಲ್ಲ ನಾವು ಹೋಗೋ ಕಡೆ ಎಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ಅವ್ನು ಅಷ್ಟು ಕಾಟ ಕೊಡ್ತಾನೆ. ಎಲ್ಲಾದ್ರೂ ನಾವು ಹೋಗ್ತಾಯಿದ್ದೀವಿ ಮಾಡ್ತೀವಿ ಅಂದರೆ, ಹಂಗಾಗಿ ಶೈಲು ಕೂಡ ಒಬ್ಬಳೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಅವ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ. ಮತ್ತು ಕಾರಲ್ಲಿ ತಮ್ಮ ಮ್ಯೂಸಿಕ್ ಹಾಕಿದ. ಮತ್ತು ಇಲ್ಲಿ ಬಂದು ಇನ್ನೊಬ್ಬ ತಂಗಿ ಇದ್ದಾಳಲ್ಲ ನೋಡಿ, ಅವಳ ಮಗಳು ಹೆಂಗೆ ಓಡಿ ಬರ್ತಾಯಿದ್ದಾಳೆ. ನನ್ನಿಂದಲೂ ತಂಗಿ ಇದ್ದಾಳಲ್ಲ ಅವಳ ಮಗಳು, ಮುದ್ದು ಬೇಬಿ ಇವಳಂತೂ. ಇವಳು ತುಂಬಾ ಕ್ಯೂಟು. ಕಾರ್ ತಗೊಂಡು ನಿಲ್ಲಿಸ್ತಾ ಇಟ್ಲು. ನನ್ನ ತಮ್ಮ ಮಾವ ಬಂದುಬಿಟ್ಟ ಅಂತಂದ್ಬಿಟ್ಟು ಓಡಿ ಬರ್ತಾಳೆ ನೋಡಿ. ಅವಳು ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ಲು. ಬೇಡಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಬಿಡ್ತಾಳೆ, ಬೇಡ ಮಡಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕೊಟ್ವಿ. ನನ್ನ ತಂಗಿಗೆ ಪಪ್ಪ ತೊಗೊಂಡು ಹೋಗಿ ಮಡಗ್ಬಿಟ್ಟು ಬರೋಕೆ ಹೋಗ್ತಾಯಿದ್ದಾಳೆ ನೋಡಿ. ಬಂದ ತಕ್ಷಣ ಓಡಿ ಬಂದು ತೊಡೆ ಮೇಲೆ ಕೂತ್ಕೊಂಡ್ಲು. ತುಂಬ ಸೈಲೆಂಟು, ಕಿರಿಕ್ ಮಾಡೋದಿಲ್ಲ. ತುಂಬ ಎಲ್ಲರ ಜೊತೆ ಮಾತಾಡ್ತಾಳೆ. ನಮ್ಗಳ ಜೊತೆ ಬಂದರೆ ತುಂಬಾ ಸೈಲೆಂಟಾಗಿರ್ತಾಳೆ. ಮತ್ತು ಇವಾಗ ಅವ್ಳಿಗೆಲ್ಲ ಗೊತ್ತಾಯ್ತು, ಇವರೆಲ್ಲ ನಮ್ಮ ದೊಡ್ಡಮ್ಮಂದಿರು, ನಮ್ಮ ಜನಗಳು ಅನ್ನೋದು ಗೊತ್ತಾಯಿತು. ಮೊದಲು ಅಷ್ಟು ಬರ್ತಿರಲಿಲ್ಲ ಯಾರ ಹತ್ರನೂ, ತುಂಬ ಅಳ್ತಾ ಇದ್ಲು. ಇವಾಗಂತೂ ಎಲ್ಲರ ಜೊತೆನೂ ಬರ್ತಾಳೆ ನೋಡಿ. ಬಂದ್ಬಿಟ್ಟು ಹೆಂಗೆ ತೊಡೆ ಮೇಲೆ ಕೂತಿದ್ದಾಳೆ ಅಂತ ವಿಡಿಯೋ ಮಾಡ್ತಾಯಿದ್ರೆ ನೋಡ್ತಾನೇ ಇದ್ದಾಳೆ ನನ್ನನ್ನೇ. ಏನೋ ಮಾಡ್ತಿದ್ದಿಲ್ಲ ನಮ್ಮ ದೊಡ್ಡಮ್ಮ ಅಂತ ಅಂದ್ಕೊಂಡು. ಅವಳಿಗೆ ನನ್ನ ತಮ್ಮ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವಳು ಯಾವಾಗಲೂ ಹೇಳ್ತಾಳೆ, ಮಧ್ಯರಾತ್ರಿ ಎಲ್ಲ ಕೇಳ್ತಾಳೆ ಅಂದರೆ ಮಾವನ ಕಾಲ್ ಮಾಡು ಅಂತ ಹೇಳ್ಬಿಟ್ಟು. ನನ್ನ ತಮ್ಮ ಅಲ್ಲಿ ಏನೋ ಮಾತಾಡ್ತೀರ, ಅವಳು ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾ ಇದ್ದಾಳೆ. ಎಷ್ಟು ದೊಡ್ಡ ಮಾಡೋರಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವತ್ತು.
ಜನ ರಶ್ ಇಲ್ಲ. ಉರುಳು ಸೇವೆ ಮಾಡ್ತಾರೆ, ಅದು ಉರುಳು ಸೇವೆ. ತುಂಬ ಜನ ಉರುಳು ಸೇವೆ ಮಾಡ್ತಾರೆ. ಅಪ್ಪವರು ಹೂವು ಹೊಚ್ಚ ಮಗ್ಲಲ್ಲೇ ದೇವಸ್ಥಾನ ಸುತ್ತ ತೆಮ್ದಿದ್ರಂತೆ. ಹೌದಾ? ಅಪ್ಪನ ಗೊತ್ತಂತ ಮುಂದಕ್ಕೆ ಹೋಗ್ಬೇಕಾ? ಮರಳು ಸುತ್ತ ಉರುಳು ಸೇವೆ ಮಾಡೋರ್ಗೆ ಹಾಕಿರೋದು. ನೀರೆಲ್ಲ ಹರಿತದ. ನಾವು ನಂಜನಗೂಡು ದೇವಸ್ಥಾನಕ್ಕೆ ಬಂದಿದ್ದಲ್ವ, ಅಲ್ಲೆಲ್ಲ ವೀಡಿಯೋ ಏನು ಮಾಡಲಿಲ್ಲ ನಾವು. ಅಲ್ಲಿಂದ ಮತ್ತೆ ಮುಂದೆ ಹೊರಡಬೇಕಾದ್ರೆ ನೋಡಿ ಫುಲ್ ಎಲ್ಲ ಗದ್ದೆ ನಾಟಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಸೈಡ್ ಅಂತೂ. ಸಿಕ್ಕಾಬಟ್ಟೆ ಖುಷಿ ಅನ್ನಿಸ್ತು. ತುಂಬ ಚೆನ್ನಾಗಿದೆ ನೋಡಿ. ಇನ್ನು ಅಲ್ಲಿ ಯಾವುದೇ ವೀಡಿಯೋಸ್ ಇವತ್ತರ ತೆಗಿಯೋಕ್ಕೆ ಹೋಗಲಿಲ್ಲ. ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ತೆಗಿಬೇಡಿ ಅಂತಲೇ ಹೇಳೋದು ದೇವಸ್ಥಾನದ ಹತ್ರ. ಹಾಗಾಗಿ ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಲ್ವಾ. ಹಣ್ಣಿ ನಿಂತೇವಲ್ಲ, ಇಲ್ಲೇ ನೋಡೋಕೆ ಸಾಧ್ಯ. ನೆನೆ ಊರಿಗೆ ಹೋಗಿದ್ವಲ್ಲ, ಅಲ್ಲಿ ಎಲ್ಲ ನಮ್ಮ ಗದ್ದೆ. ಸುಮ್ಮನಿರು ಕೋಶ್ ಕೇಳಕ್ಕೆ ಹೇಳಿದ್ಬಿಡ್ಕಂದ ನಾವು ಅಡುಗೆ ಮಾಡ್ತೀವಿ ಇವಾಗ. ಖಾರವಾಗಿ ಮಾಡಿ ಮಮ್ಮಿ. ಕೆಂಬ್ಲು ಕಿತ್ಕೊಂಡು ಹೋಗ್ಬಿಡ್ಬೇಕು. ಕೆಂಬ್ಲು ಕಿತ್ಕೊಂಡು ಓಡ್ಬಿಡ್ಬೇಕು. ಏನ ಖುಷ್ಕಾ ಖುಷ್ಕಾ ಅಯ್ಯೋ ಬುಜ್ಜಿ ಬೇಬಿ ಫೇವ್ರೇಟ್. ಖುಷ್ಕಾ ಲಿವರ್ ಗುಂಡ್ಕಾಯಿ ಫ್ರೈ. ಬರೀ ಗುಂಡ್ಕಾಯಿ ಬುಜ್ಜಿ ಬೇಬಿಗೆ ತುಂಬ ಫೇವ್ರೇಟ್. ತಿಂತೀಯ ಬಿಡು, ತಿಂದೇ ಇರ್ತೀಯಾ? ಬೇಡ ಅಂದ್ರೂ ತಿಂತೀಯ ಅಂತ ಗೊತ್ತು ಅಲ್ವಾ? ಅವ್ರು ಎಲ್ಲ ಕೇಳ್ತಾರೆ ಬುಜ್ಜಿ ಬೇಬಿ ಕೈಲಿ. ಕೆಂಬಲಲ್ಲೂ ತಿನ್ಬೇಡ ಅಂದೆ ಮಮ್ಮ ನಾನು ನಾನ್ ವೆಜ್. ಬರೀ ಮುತ್ಕೊಡ್ತೀನಿ ಅಂತ ಹೇಳ್ದ. ನೀನ್ ಏನು ಹೇಳ್ದ? ಖುಷ್ ಎಲ್ರು ನೀನ್ ನೆನ್ನೆ ಮಾತಾಡ್ರ ಮತ್ತೆ ಬುಜ್ಜಿ ಬೇಬಿ ಏನ್ ಮಾತಾಡಿದ್ರು ಚಂದ, ಇನ್ನ ಮಾತಾಡ್ಸಿ ಅಂತಿದ್ರು. ಏನ್ ಹೇಳ್ತೀಯ ಅವ್ರಿಗೆ? ಏನ್ ಹೇಳಕ್ಕೂ ಸಾಧ್ಯನೇ ಇಲ್ಲ ಇವತ್ತು. ಹೌದು, ಅವ್ನು ಸಾಧ್ಯನೇ ಇಲ್ಲ. ಏನ್ ಹೇಳಕ್ಕೂ ಇಷ್ಟೇ ಅಷ್ಟೇ. ಒಂದು ಮಾತಾಡ ಚಕ್ರೆ ಬೇಡ. ಓಕೆ, ಪಿಸ್ತಾ ಕೊಡ್ತೀನಿ. ಕೆಮ್ತಾ ಇದೆಯಾ? ಪಿಸ್ತಾ ತಿನ್ನು. ಓಕೆ, ಪಿಸ್ತಾ ತಿನ್ನು ಸಾಕು. ಅದು ಬಿಡಲ್ಲ. ಮತ್ತೆ ಏನ್ ಬುಜ್ಜಿ ಸಮಾಚಾರ? ಏನಿಲ್ಲ. ಅವ್ನಿಗೆ ಏನ್ ಹೇಳಕ್ಕೂ ಸಾಧ್ಯನೇ ಇಲ್ಲ ಇವತ್ತು. ಕೆಳಗಡೆ ಇಡಿ ಖುಷ್. ಬಾಯ್ ಬಾ, ನಾವು ಅಡುಗೆ ಮಾಡ್ಬರ್ತೀವಿ. ಇವಾಗ ನಿನಗೋಸ್ಕರ ಮಾಡ್ತಿರತ್ತಾನೆ ಇದು ಅಡುಗೆ. ಖುಷ್ಗೋಸ್ಕರನೇ ನಾನು ಮಾಡ್ತಿರೋದು. ನಾನು ಕಿಚನ್ ಬಂದಿದ್ರೆ ನಾನು ಬುಜ್ಜಿ ಬೇಬಿಗೋಸ್ಕರನೇ ಬರೋದು ಅಲ್ವಾ? ಹೌದು ಅಲ್ಲ, ಅಮ್ಮಮ್ಮ ಕಿಚನ್ ಬಂದ್ರೆ ಮಾಡತ್ತೆ, ನೀನ್ ಕೂತ್ಕೊಂಡ್ರು ಮಾಡಲ್ಲ. ಕಿಚನ್ ಕಾಲಿಟ್ಟೆ ಅಂದ್ರೆ ಮಾತ್ರ ಮಾಡೋದು. ಸರಿ, ಎಲ್ಲ ತಂದ್ಬಿಡ್ತೀರಿ. ಒಂದು ನಿಮಿಷ ಅಷ್ಟೇ. ಲಿವರ್ ಹಾಕ್ತಿಲ್ಲ, ಇದಾಕಿಲ್ಲ ಅಂದ್ರೆ ಗುಂಡ್ಕಾಯಿನೇ ಜಾಸ್ತಿ ಹಾಕ್ಸಿದೀನಿ. ಇದ್ದಿದ್ದೆ ಅಷ್ಟು. ಲಿವರ್ ಎಲ್ಲ ಮಾರಾಕ್ ಕೊಟ್ಟಿದ್ರು. ಕೈ ಎತ್ತು. ಆ ಡರ್ಟಿ ಸ್ಮೆಲ್ ನೋಡಿ, ಇವಾಗ ಸ್ಮೆಲ್ ಮಾಡು. ವಾಟ್ ಇಸ್ ದಟ್? ಚರ್ಬಿ ಗಿರ್ಬೆಲ್ಲ ತಿನ್ಬೇಡ್ರು ಖುಷು. ಏನದು ಚರ್ಬಿ? ಏನ್ ಚರ್ಬಿ ಅಂತಲ್ಲ. ಎಮ್ಮೆ ಮೆಣಸಿನ್ಕಾಯಿ ಅಲ್ಲೇ ಡಬ್ಬದಲ್ಲಿ ಸ್ವಲ್ಪ ಇದೆ, ಕವರಲ್ಲಿ ಇದೆ. ಖಾಲಿ ಆದ್ಮೇಲೆ ಇಲ್ಲೇ ಇದೆ ಬನ್ನಿ ಮಾಮ್, ಇಲ್ಲೇ ಇದೆ ಡಬ್ಬ, ಬನ್ನಿ. ಮೆಣಸಿನ್ಕಾಯಿನೂ ಇದೆ ಇಲ್ಲ. ಎಸ್, ಓ ಇಲ್ಲೇ ಇದೆಯಲ್ಲ.
ಮಾಡಕ್ಕೆ ಮಾಡ್ಬಿಟ್ಟು ಎಲ್ಲ ಚಿಕನಲ್ಲೂ ಎಷ್ಟು ಫ್ಯಾಟ್ ಇರುತ್ತೆ ನೋಡಿ. ಇಲ್ಲ ಖುಷಿ ಕಾಲೇತ ಸಕ್ಕರೆ ಬೇಕು. ಇದು ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಫ್ಯಾಟ್ ಇಲ್ವಾ ನಾವು ನೋಡ್ದಂಗಿಲ್ಲ, ನೀವು ನೋಡ್ದಂಗಿಲ್ಲ. ನಾವು ನೋಡಿದ್ರೆ ಇಲ್ಲ ಚೆನ್ನಾಗಿತ್ತು. ನಾವು ಅವಾಗ ದುಡ್ಡು ಕೊಡ್ತಾ ತಿಂದು ಪುಟ್ಟ ಏನ ಕೋಳಿನ ಬ್ರೈಲರ್ ಕೋಳಿನೇ ತಿಂದವ್ರಲ್ಲ. ನನ್ನ ಮದ್ವೆ ಆಗಂಟ ಬ್ರೈಲರ್ ಕೋಳಿ ಹೆಂಗಿದ್ದು ನಂಗೆ ಗೊತ್ತಿಲ್ಲ. ಯಾಕೆ ಹೇಳು, ನಮ್ಮನಲ್ಲೇ ನಾಟಿ ಕೋಳಿ, ಗಿರಿರಾಜ ಕೋಳಿ ಅಲ್ಲ ಇವು ಬೇಜಾರು ಇರ್ತಿತ್ತು. ನಾವು ಚಿಕ್ಕವರಾಗಿದ್ದಾಗಲ್ಲ ಅಪ್ಪ ಮೊದ್ಲು ಕೋಳಿ ಫಾರ್ಮ್ ಇತ್ತಲ್ಲ, ಗಿರಿರಾಜ ಕೋಳಿದು ನಾಟಿ ಕೋಳಿ ಎಲ್ಲ ಸಾಕ್ತಿಲ್ಲ, ಅದೇ ತಿನ್ನೋದು. ಅದು ಬಿಟ್ರೆ ಮಟನು ಕಡಿಮೆನೇ ಆಗಬಿಡು. ಹಾಗಾಗಿ ನನಗೆ ಮಟನ್ ಆಗ್ಲಿ ಇಷ್ಟ ಇರ್ಲಿ. ಖುಷಿ ಸುಮ್ಮನೆ ಇರು. ಇಷ್ಟ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಚೆನ್ನಾಗಿದ್ದೀರಾ ಅಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ಬಿಡು. ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿರೋದೆ ಒಂದು ಒಳ್ಳೆ ಫುಡ್ಡು ಅಂದರೆ ಬೆಣ್ಣೆ, ತುಪ್ಪ, ಮೊಟ್ಟೆ, ಹಾಲು ಮನೇಲೇನೆ. ಇದೆಲ್ಲ ಏನೇನು ಇತ್ತು ಅವಾಗ ಎಲ್ಲ ಏನು ಹೊರಗಡೆ ಏನು ತರ್ತಾ ಇರಲಿಲ್ಲ. ನಮ್ಮಲ್ಲಿ ಹಸುಗಳೆಲ್ಲ ಇತ್ತಲ್ವಾ. ಆಮೇಲೆ ಯಾವಾಗಲೂ ಮನೆಯಿಂದ ಪಪ್ಪಾಯಿ ಮತ್ತು ಬಾಳೆಹಣ್ಣು, ಮದರಂಗ ಬಾಳೆಹಣ್ಣು, ತುಂಬ ಬೆಣ್ಣೆ, ತುಪ್ಪ, ಮೊಟ್ಟೆ ಅದೆಲ್ಲ ಸಾಕಾಗಿ ತಿಂದು. ಸೊಪ್ಪು, ತರಕಾರಿ, ಕಾಳುಗಳು ಬಿಡು. ಖುಷಿಗೆ ಏಟ್ ಬೀಳುತ್ತೆ. ಕುಷ್ಕಾಗೆಲ್ಲ ರೆಡಿ ಮಾಡಿಕೊಂಡೆ. ಇದು ಆಡ್ಸ್ಕೊಬಿಡ್ತೀನಿ. ಮೊದಲೆಲ್ಲ ತೋರಿಸಿದೆ ಅಲ್ವಾ ಕುಷ್ಕ ವಿಡಿಯೋ ಅಂತ ಹೇಳ್ಬಿಟ್ಟು ಏನು ತೋರಿಸ್ತಾ ಇಲ್ಲ ಅಷ್ಟೇ. ಕುಷ್ಕ ಸಿರಪ್ ಕುಡಿಸ್ತಾವ ಅವನಿಗೆ. ಸೌಂಡ್ ಕಮ್ಮಿ ಮಾಡಪ್ಪ. ಸೌಂಡ್ ಕಮ್ಮಿ ಇರಲಿ. ಒಂದಿಷ್ಟು ಪಾತ್ರೆಗಳಿಗೆ ತೊಳಿಬೇಕು. ಮತ್ತು ಅಂದರೆ ಇದೆಲ್ಲ ಹಾಕಿದ್ರೆ ಬೇಗ ಆಗುತ್ತೆ. ಅದು ಕುಷ್ಕಾಗೆ ಖಾರ ಪುಡಿ ಕೊಡು. ನಾವು ಬಿರಿಯಾನಿಗೆ ಯಾವುದೇ ಮಸಾಲೆಗಳನ್ನ ಹಾಕೊಳ್ಳೋದಿಲ್ಲ. ಬಿರಿಯಾನಿ, ಕುಷ್ಕ ಎಲ್ಲಕ್ಕೂ ಮನೆಯಲ್ಲೇ ಮಾಡಿಸಿರ್ತೀವಿ. ಮಟನ್ ಕೊಡು ಸಾಕಾಗಿರುತ್ತೆ ಟೇಸ್ಟ್ ಅದು. ತುಂಬ ಚೆನ್ನಾಗಿರುತ್ತೆ. ಅದೇ ಇಷ್ಟ ನಮಗೆ ಫ್ಲೇವರ್. 2.5 ಇದೆ ಮಮ್ಮಿ ಅಕ್ಕಿ. 2.5 ಗ್ಲಾಸ್ ಇದೆ ನೋಡ್ಕೊಂಡು ನೀರು ಬೇಡ ಬಿಡು. ಹಾಕ ಚಿಕನ್ ಎತ್ತಿಟ್ಬಿಡಲ್ಲ. ಖಾರ ಹಾಕಿರಲ್ಲ. ಸ್ವಲ್ಪ ಟಚ್ ಆಗುತ್ತೆ. ವಡೆ ಅಷ್ಟೊಂದು ತಿನ್ಸ್ಬಿಟ್ಟಿದ್ರೆ ಅಪ್ಪಗೆ ವಡೆ ಎಲ್ಲ ಕಡೆ ಈ ಮದ್ದೂರು ವಡೆ ಅಪ್ಪ ಸ್ಪೂನ್ ಹಾಕ್ಲಾ? ಸ್ವಲ್ಪ ಜಾಸ್ತಿ ಆಗುತ್ತಾ? ಸ್ಪೂನ್ ಜಾಸ್ತಿ ಮದ್ದೂರು ಅಪ್ಪ ಅಯ್ಯೋ ಜಾಸ್ತಿ ಏನಿಲ್ಲ, ಹೊಟ್ಟೆ ಹಸಿ ಇರ್ತದಲ್ಲ ಆ ಕೊಟ್ಟು ಇನ್ನೇನು ಇಲ್ಲಿಗೆ ಬಂದ್ಬೋಣ. ಅಲ್ಲಿ ಹೋಟ್ಲಿಗೆಲ್ಲ ಊಟಕ್ಕೆ ಬೇಡ ಅಂತ ತಗೊಂಡಿದ್ದಾನೆ. ಅಪ್ಪ ಅಲ್ಲಿ ಕೊಡ್ಸೋಣ ಇಲ್ಲಿ ಕೊಡ್ಸೋಣ ಅಂತ ನಾನೇ ಬೇಡ ಅಂತ ಇನ್ನು ಯಾರು ತಿಂತಾರೆ ಹೋಟ್ಲು ಊಟ ಎಲ್ಲರೂ ಅಂತ ಹೇಳ್ಬೋದು. ಹೆಲ್ತ್ ಸರಿ ಇಲ್ದಲೇ ಇರೋರು ಮೊದ್ಲಾಗ ಹೋಟ್ಲು ಊಟ ತಿನ್ನಲೇಬಾರ್ದು. ಕುಷ್ಕ ಇನ್ನೇನು ರೆಡಿ. ತಿಂದ್ಬಿಡಮ್ಮ ಇದನ್ನ ಸ್ವಲ್ಪ. ಏನು ಖುಷ್ ಖುಷ್ಗೆ ಕುಷ್ಕ ಅಲೋ ಖುಷ್. ನೀನು ನೋಡೋಕ್ಕಾಗಲ್ಲ ಬಿಡು, ಆಮೇಲೆ ಆಗುತ್ತಲ್ಲ. ಮುಚ್ಚಿಬಿಡು. ಮತ್ತು ಈ ಸೈಡ್ ಗ್ರೇವಿ ಕೂಡ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಏನಪ್ಪ ಹಿಂಗೆ ಗ್ರೇವಿ ಮಾಡೋದು ಅಂದರೆ ನಮ್ಮ ಮನೆಯೆಲ್ಲ ತೋರಿಸಿದ್ದೀನಲ್ಲ ಮೊದಲೇ ಲಿವರ್ ಗುಂಡ್ಕಾಯಿ ಎಲ್ಲ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಇದನ್ನ ಹಾಕ್ಬಿಡಮ್ಮ. ಹ್ಞೂ ಲಿವರ್ ಖುಷಿ ಯಾಕಮ್ಮ ಹಿಂಗೆ ಆಡ್ತಿದೆ? ಹೊಟ್ಟೆ ಉರಿಸ್ಬೇಡ ಕಣೋ. ಸುಣ್ಸ್ಕೊಂಡಿರ್ತೀವಲ್ಲ ಮೊದಲೇ, ಆಮೇಲೆ ಹಾಕ್ಬಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಇದಕ್ಕೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಬೇಯ್ಕೊಳುತ್ತೆ. ಸುಣ್ಸ್ಕೊಂಡಿದ್ವಲ್ವ ನೀಟಾಗಿ, ಹಾಗಾಗಿ ಸಾಕ್ಬಿಟ್ರೆ ಸಾಕಲ್ವಾ? ಯಾರು ಗ್ರೇವಿ ಯಾರು ತಿಂತೀರ? ಹಾಕಿದ್ದೀನಿ, ಸಾಲ್ಟ್ ಗಿಲ್ಟೆಲ್ಲ ಹಾಕಿದ್ದೀನಿ ಅಂತೆಲ್ಲ ಕೆಟ್ಕೊಂಬಿಡ. ಒಂದು ಪ್ಲೇಟ್ ಕೊಟ್ಬಿಡು. ಅದೇ ಇದರಲ್ಲಿ ಸಣ್ಣ ಉರಿಲಿ ಕುದಿ ಬಂದಮೇಲೆ ಸ್ಲೋ ಮಾಡಿಬಿಟ್ರೆ ಬೇಯ್ಕೊಳುತ್ತೆ.
ಎಸ್ ಇವಾಗ ನೋಡಿ ಫುಲ್ ಎಲ್ಲ ಕ್ಲೀನ್ ನಮ್ಮ ಮನೆಯಲ್ಲೇ ಅಂಟುತ್ತಾ ಇರೋದೆ ಕ್ಲೀನ್ ಮಾಡ್ತಾ ಇರೋದೆ. ಬಾ ಖುಷಿ ಸೈಡು. ನನ್ನ ಮಗಳೆಲ್ಲ ಒರೆಸ್ಬಿಟ್ಲು ನೆಲ ಎಲ್ಲನೂ. ಬಾಟ್ಲ ಬಿಡು ಬಿದೋಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ. ಆಯ್ತು ಎಸ್ ಕುಷ್ಕ ರೆಡಿ. ಗುಂಡ್ಕಾಯಿ ಲಿವರ್ ಕೂಡ ರೆಡಿ. ಮತ್ತು ಅಲ್ಲಿ ನೋಡಿ ಬಿಜಿ ಬಿಬಿಗೆ ಕಷಾಯ. ನನಗೆ ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ, ಹಂಗಾಗಿ ಕಷಾಯ ಮಾಡ್ತಾ ಇದ್ದೀವಿ. ಇಲ್ಲ ಬೇಯಲಿ, ಸ್ವಲ್ಪ ಸ್ಲೋ ಮಾಡ್ತೀನಿ. ಸ್ಲೋ ಮಾಡೋಣ, ಅದೊಂದು ಸ್ವಲ್ಪ ಆಗಲಿ ಸಾಕು. ಇನ್ನೂ ಬೇಜಾನಿದ್ದೀರವ ನೋಡಿ. ನನ್ನ ಮಗಳು ಮೆಣಸು, ಶುಂಠಿ, ಜೀರಿಗೆನ ಏನದು ಸೋಂಪು. ಜೀರಿಗೆ ಹಾಕಿಲ್ವಾ? ಜೀರಿಗೆ ಕಣ್ಣು ಮಗಳು ಹಾಕ್ಬೇಕಾದ್ರೆ ಸೋಂಪು ಹಾಕಿದೀಯಾ? ಮಕ್ಳಿಗೆ ಸೋಂಪು ಒಳ್ಳೇದಂತ ಕೆಮ್ಮಿಗೆ. ಹೌದು, ಜೀರಿಗೆ ಹಾಕೋದು ಹಿಡ್ಕೊಳ್ಳು. ಹಾಂ, ನನ್ನೇ ಕೇಳಿದ್ರೆ ಹೇಳ್ತಿದ್ದಿಲ್ವಾ? ಯೂಟ್ಯೂಬ್ ನೋಡಿ ಡಿಫ್ರೆಂಟ್ ಆಗಿ ಹೇಳ್ತಾರೇನೋ ಅಂತ. ಅಬ್ಬಬ್ಬಬ್ಬ, ಅಲ್ಲಿ ಚಿಕ್ಕ ಮಗು ಹೋಗಿದ್ದಾಗ ನಾನು ಮಾಡ್ಕೊಟ್ಟಿದ್ದಲ್ಲ, ನೆನಪಿದೆಯಾ? ಕೆಮ್ಮು ಹೆಂಗೆ ಹೊಂಟೋಯ್ತು. ಸಾಕು ಸಾಕು ಸಾಕು, ಸ್ವಲ್ಪ ಚೂಡಿ ಹಾಕ್ಲಾ? ಸಾಕು, ಬೇಯಲಿ. ಅದೇ ಯಾಕೆ ಕೊನೆಗೆ ನೋಡ್ತಾ ಅನ್ನ ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಹಾಲು ಸೇರಿಸ್ಬೇಕು. ಪ್ರಿಪೇರ್ ಹೆಂಗಾಗುತ್ತೆ ಅಂತ ನೋಡು. ಸ್ವಲ್ಪ ಬೆಲ್ಲನೂ ಹಾಕ್ಬೋದು, ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಹಾಂ ಮಳೆ. ಹಾಂ ಅದು ಎಣ್ಣೆ ಅಲ್ಲಪ್ಪ, ಕಲರ್ ಬಂದಿರೋದು, ಅದು ಬೆಂದ್ಬಿಟ್ಟು. ಹಾಂ ಈಗ ಗೊತ್ತು ಮಾಡ್ಕೊ. ನೀನು ಈ ಥರ ಬಗ್ಗಿ ನೋಡಬೇಡ, ದೂರ ಕೂತ್ಕೊ ಅಂತ ಎಷ್ಟು ಸರಿ ಹೇಳಿ ಖುಷ್. ನೀನು ಹೇಳಿದ ಮಾತೆ ಕೇಳ. ವಾ, ಬಿಸಿ ಇದ್ರೆ ನೀನು ಬಗ್ದಾಗ ಮುಖಕ್ಕೆ ತಾಗಿದ್ರೆ ಏನ್ ಮಾಡ್ಬೇಕು? ತೋರ್ಸಕ್ಕಾಗಲ್ಲ, ಬಿಡು ಪುಟ ಮುಖಕ್ಕೆ ಬಂದ್ಬಿಡೋದು ಅವನಿಗೆ. ನಾನು ಹೇಳ್ದಂಗೆಲ್ಲ ಕೇಳಬೇಡ. ಬಿರಿಯಾನಿ ಇಷ್ಟನಾ? ಬಿರಿಯಾನಿ ಪ್ರಿಯ ಅಲ್ವಾ, ಅದಕ್ಕೆ.